ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಿಮ್ಮ ವಿಶ್ವನಾಥ್ ಹೂಗಾರ್. ವೀಕ್ಷಕರೇ, ಹಳೆಯ ಬ್ಲಾಕ್ ಅಂಡ್ ವೈಟ್ ಕನ್ನಡ ಚಿತ್ರಗಳಲ್ಲಿ ಇವತ್ತು ಆ ಚಲನಚಿತ್ರದ ಹೀರೋನನ್ನು ಅಥವಾ ಆತನ ಕುಟುಂಬಸ್ಥರನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ರೌಡಿಗಳ ಗುಂಪೊಂದು ಇವತ್ತು ಅಪಹರಣ ಮಾಡ್ತಕ್ಕಂಥ ದೃಶ್ಯಗಳನ್ನ ನಾವು ನೀವೆಲ್ಲ ಸಾಕಷ್ಟು ಚಲನಚಿತ್ರಗಳಲ್ಲೂ ಕೂಡ ನೋಡಿದ್ದೀವಿ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಸಿನಿಮೀಯ ರೀತಿಯಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಒಂದು ಕಿಡ್ನಾಪ್ ಪ್ರಕರಣ ಜಿಲ್ಲೆಯಾದ್ಯಂತ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಸಿದೆ ಅಂತಾನೆ ಹೇಳಬಹುದು. ರಾಯಚೂರು ಜಿಲ್ಲೆಯ ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮತ್ನಾಳ್ ಎನ್ನುವಂತಹ ಗ್ರಾಮದಲ್ಲಿ ಇಂಥದ್ದೊಂದು ಪ್ರಕರಣ ನಡೆದಿರ್ತಕ್ಕಂಥದ್ದು. ರಾಮತ್ನಾಳ್ ಗ್ರಾಮದ ಬಸವರಾಜ್ ಎನ್ನುವಂತಹ ವ್ಯಕ್ತಿ ತನ್ನ ಮನೆಯಲ್ಲಿ ತಾನು ನೆಮ್ಮದಿಯಿಂದ ನಿದ್ರೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ದುಷ್ಕರ್ಮಿಗಳ ಗುಂಪೊಂದು ಮನೆಗೆ ನುಗ್ಗುತ್ತದೆ. ನುಗ್ಗಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬನೇ ಮಲಗಿರ್ತಕ್ಕಂಥ ಬಸವರಾಜನ ಬಾಯಿಗೆ ಪಟ್ಟಿಯನ್ನ ಹಾಕಿಬಿಟ್ಟು ಆತನನ್ನ ಎತ್ತುಕೊಂಡೋಗಿ ಕಾರ್ನಲ್ಲಿ ಹಾಕಿ ಆತನನ್ನ ಕಿಡ್ನಾಪ್ ಮಾಡಲಾಗ್ತದೆ. ಈ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು 27/7/2026 ಸೋಮವಾರದಂದು. ಈ ಒಂದು ಪ್ರಕರಣ ಮಧ್ಯರಾತ್ರಿ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರೊಬ್ಬರಿಗೂ ಕೂಡ ಗಮನಕ್ಕೆ ಬಂದಿರಲಿಲ್ಲ. ಆದ್ರೆ ಈ ರೀತಿಯಾಗಿ ಬಸವರಾಜನನ್ನ ರಾಮತ್ನಾಳ್ ಗ್ರಾಮದಿಂದ ಎತ್ತಕೊಂಡು ಹೋದಂತಹ ಈ ದುಷ್ಕರ್ಮಿಗಳು ಮಾನ್ವಿಯ ಪಟ್ಟಣದಲ್ಲಿರುವಂತಹ ಒಂದು ಲಾಡ್ಜ್ ಒಂದರಲ್ಲಿ, ಖಾಸಗಿಯ ಲಾಡ್ಜ್ ಒಂದರಲ್ಲಿ ಆತನನ್ನ ಇಡಲಾಗ್ತದೆ. ತದನಂತರದಲ್ಲಿ ಆ ಲಾಡ್ಜ್ ಅಲ್ಲಿ ಆತನನ್ನ ಮನಬಂದಂತೆ ಥಳಿಸೋದಲ್ಲದೆ ಅಲ್ಲಿಂದ ಆತನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಅಲ್ಲಿಂದ ನೇರವಾಗಿ ಮಾನ್ವಿಯ ಗುಡ್ಡಗಾಡು ಪ್ರದೇಶ, ಅರಣ್ಯ ಪ್ರದೇಶದಲ್ಲಿರುವಂತಹ ಬಹುದೊಡ್ಡ ಒಂದು ಕಲ್ಲಿನ ಪೊಟರೆಯ ಗುಹೆಯೊಳಗೆ ಆತನನ್ನ 3 ದಿನಗಳ ಕಾಲ ಕೂಡಿ ಹಾಕಿ ಈ ದುಷ್ಕರ್ಮಿಗಳು ಮನಬಂದಂತೆ ವಿದ್ಯುತ್ ಶಾಕ್ ಅನ್ನ ನೀಡಿ ಮನಬಂದಂತೆ ಹಲ್ಲೆಯನ್ನ ನಡೆಸಿ 50 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಈ ರೀತಿಯಾಗಿ 50 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ ಆತನ ಪತ್ನಿಗೆ ಕರೆ ಮಾಡಿದಂತಹ ಈ ದುಷ್ಕರ್ಮಿಗಳು ಮುದಗಲ್ ಪೊಲೀಸರ ಬೆಲೆಗೆ ಬಿದ್ದಿದ್ದು ಹೇಗೆ ಅನ್ನುವಂಥದ್ದೇ ಬಹಳ ದೊಡ್ಡ ರೋಚಕವಾದಂತಹ ಸಂಗತಿ. ವೀಕ್ಷಕರೇ, ಈ ಒಂದು ಬಸವರಾಜ ಏನು ಅಪಹರಣಕ್ಕೊಳಗಾಗಿದ್ದ ಈ ಬಸವರಾಜನಿಗೆ ಕೆಲ ದಿನಗಳ ಹಿಂದೆ ಆ ಒಂದು ಗ್ರಾಮದಲ್ಲಿ ನಿಧಿ ಸಿಕ್ಕಿದೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು. ಈ ಸುದ್ದಿಯನ್ನ ಗಮನಿಸಿದಂತಹ ಓರ್ವ ಅದೇ ಗ್ರಾಮದ ಶೇಖರಗೌಡ ಎನ್ನುವಂತಹ ದಳಪತಿ, ಈತನಿಗೆ ನಿಧಿ ಸಿಕ್ಕಿದೆ, ಹೀಗಾಗಿ ಈತ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ, ಈತನನ್ನ ಅಪಹರಣ ಮಾಡಿದ್ರೆ ಹೇಗಾದ್ರೂ ಮಾಡಿ ಒಂದಷ್ಟು ದುಡ್ಡನ್ನ ಕೊಳ್ಳೆ ಹೊಡಿಬಹುದು ಎನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಮಾನವೀಯ ಹತ್ತಿರದಲ್ಲೇ ಇರತಕ್ಕಂತಹ ಸಂಗಾಪುರದ ಓರ್ವ ವ್ಯಕ್ತಿಗೆ, ತದನಂತರದಲ್ಲಿ ಗವಿಘಟ್ಟದ ಓರ್ವ ಯುವಕನಿಗೆ ಮತ್ತು ರಾಯಚೂರಿನ ಓರ್ವ ಯುವಕನಿಗೆ, ಒಟ್ಟಿನಲ್ಲಿ ಹೀಗೆ 3 ದುಷ್ಕರ್ಮಿಗಳಿಗೆ ಇದರ ಸುಪಾರಿಯನ್ನ ನೀಡ್ತಾನೆ. ಹೀಗೆ ಸುಪಾರಿಯನ್ನ ಪಡೆದಂತಹ ಈ 3 ದುಷ್ಕರ್ಮಿಗಳು ಸಂಜೀವ್ ಮತ್ತು ಜೊತೆಗೆ ರಮೇಶ್ ಮತ್ತು ಮಾರುತಿ ಎನ್ನುವಂತಹ ಈ 3 ಜನ ದುಷ್ಕರ್ಮಿಗಳು ಬಸವರಾಜನ ಮನೆಗೆ ಮಧ್ಯರಾತ್ರಿ ನುಗ್ಗಿ ಆತನನ್ನ ಅಪಹರಣ ಮಾಡಿ ತೆಗೆದುಕೊಂಡು ಮಾನವೀಯ ಗುಡ್ಡದಲ್ಲಿಟ್ಟು ಒಂದು 50 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಹೀಗೆ ಡಿಮ್ಯಾಂಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಕಕ್ಕಾಬಿಕ್ಕಿಯಾದಂತಹ ಆ ಒಬ್ಬ ಅಪಹರಣಕ್ಕೊಳಗಾದಂತಹ ಬಸವರಾಜ ಏನ್ ಮಾಡಬೇಕು ಅನ್ನುವಂತ ತೋಚದೆ ಇರತಕ್ಕಂಥ ಸಂದರ್ಭದಲ್ಲಿ ನನ್ನಷ್ಟು ಹಣ ಇಲ್ಲ ಅಂತ ಹೇಳಿದ್ರೆ ಇಲ್ಲ ನೀವು ಕೊಡ್ಲೇಬೇಕು ಎನ್ನುವಂತೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ಬಳಿಕ ಪತ್ನಿಯ ನಂಬರ್ ಅನ್ನು ತೆಗೆದುಕೊಂಡು, ಅಮರಮ್ಮ ಎನ್ನುವಂತಹ ಬಸವರಾಜನ ಪತ್ನಿಯ ನಂಬರ್ನ ದೂರವಾಣಿ ಸಂಖ್ಯೆಯನ್ನು ತೆಗೆದುಕೊಂಡು ಕರೆ ಮಾಡ್ತಾರೆ. ಕರೆ ಮಾಡಿ ಹಣವನ್ನ ತೆಗೆದುಕೊಂಡು ಬರದೇ ಇದ್ರೆ ನಿನ್ನ ಗಂಡನನ್ನ ನಾವಿಲ್ಲಿ ಮುಗಿಸ್ಬಿಡ್ತೀವಿ ಎನ್ನುವಂತ ಬೆದರಿಕೆಯನ್ನು ಕೂಡ ಹಾಕ್ತಾರೆ. ಅಮರಮ್ಮ ಗಾಬರಿಯಾಗಿ ಮುದಗಲ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ. ಪ್ರಕರಣ ದಾಖಲಿಸಿಕೊಂಡಂತಹ ಮುದಗಲ್ ಠಾಣೆಯ ಪೊಲೀಸರು ಮುದಗಲ್ PSI ವೆಂಕಟೇಶ್ ಅವರು ಕಾರ್ಯಪ್ರವೃತ್ತರಾಗಿ ತಮ್ಮದೊಂದು ತಂಡವನ್ನ ತೆಗೆದುಕೊಂಡು ತನಿಖೆಗಿಳಿತಾರೆ. ತನಿಖೆ SP ಅರುಣಾಂಶಗಿರಿ ಅವರ ಜೊತೆಗೆ DYSP ದತ್ತಾತ್ರೇಯ ಕಾರ್ನಾಡ್ ಅವರ ಮಾರ್ಗದರ್ಶನದಲ್ಲಿ, ರಾಮಯ್ಯ ಅನ್ನುವಂತಹ ಮಸ್ಕಿಯ CPI ಅವರ ಮಾರ್ಗದರ್ಶನದಲ್ಲಿ ಇವತ್ತು ತನಿಖೆಗಿಳಿದಂತಹ ವೆಂಕಟೇಶ್ ಮಾಡಗಿರಿ ಅವರು ಇವತ್ತು ಆ ಒಂದು ಪ್ರಕರಣವನ್ನ ಕೇವಲ ಒಂದೇ ದಿನದಲ್ಲಿ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಧಿಯ ಆಸೆಗಾಗಿ, ನಿಧಿ ಸಿಕ್ಕಿದೆ ಎನ್ನುವಂತಹ ನಂಬಿಕೆಯಿಂದ, ಆ ಹಣದ ಆಸೆಗಾಗಿ ಆತನನ್ನ ಏನು ಬಸವರಾಜ್ ಎನ್ನುವಂತಹ ವ್ಯಕ್ತಿಯನ್ನ ಏನು ಅಪಹರಣ ಮಾಡಿದ್ರು, ಆ ಅಪಹರಣ ಮಾಡಿರ್ತಕ್ಕಂತಹ 3 ಜನ ದುಷ್ಕರ್ಮಿಗಳನ್ನ ಬಂಧಿಸಿದ್ದಾರೆ. ಸುಪಾರಿ ಕೊಟ್ಟಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ನಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಹಳೆಯ ಚಲನಚಿತ್ರದ ಮಾದರಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ನಡೆದಂತಹ ಒಂದು ಕಿಡ್ನಾಪ್ ಪ್ರಕರಣ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಆದ್ರೆ ಪ್ರಕರಣ ದಾಖಲಾದಂತಹ ಕೇವಲ 1 ದಿನದಲ್ಲಿ 24 ಗಂಟೆಗಳೊಳಗಾಗಿ ಈ ಒಂದು ದುಷ್ಕರ್ಮಿಗಳನ್ನ, ಅಪಹರಣಕಾರರನ್ನ ಬಂಧಿಸಿ ಆ ಒಂದು ಅಪಹರಣಕ್ಕೊಳಗಾದಂತಹ ಬಸವರಾಜನನ್ನ ರಕ್ಷಣೆ ಮಾಡಿದಂತ ಮುದಗಲ್ ಪೊಲೀಸರ ಕಾರ್ಯಕ್ಕೆ ಇವತ್ತು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.